ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಕ್ಲಾರಿಫೈ ಮಾಡೋದೇನಂದ್ರೆ ಇದು ಯಾವುದೋ ಎಂಟರ್ಟೈನ್ಮೆಂಟ್ ತರದ ವಿಡಿಯೋ ಅಲ್ಲ. ತುಂಬಾ ಜನಕ್ಕೆ ಬೋರ್ ಆಗ್ಬೋದು. ಸೊ ನೀವು ಚೇಂಜಸ್ ಅನ್ನ ಅಕ್ಸೆಪ್ಟ್ ಮಾಡಲ್ಲ ಅಂದ್ರೆ ಇಲ್ಲಿಗೆ ವಿಡಿಯೋನ ಬಿಟ್ಟೋಗ್ಬೋದು. ನೀವು ಯಾವಾಗ್ಲಾದ್ರೂ ಒಂದ್ರಲ್ಲೂ ಫೇಲ್ ಆಗದೆ ಇರುವಂತ ವ್ಯಕ್ತಿನ ನೋಡಿದೀರಾ? ಪ್ರತಿದಿನ ಬಿಡದೆ ಒಂದೇ ಟೈಮ್ಗೆ ಹೇಳೋದು, ಒಂದೇ ರೂಟೀನ್ ಅನ್ನ ಫಾಲೋ ಮಾಡೋದು. ಎಲ್ಲಿ ಎಲ್ಲರೂ 1-2 ವೀಕ್ ಒಂದು ರೂಟೀನ್ ಅನ್ನ ಫಾಲೋ ಮಾಡಿ ಗಿವ್ ಅಪ್ ಮಾಡ್ತಾರೋ, ಎಕ್ಸ್ಕ್ಯೂಸ್ ಕೊಡ್ತಾರೋ, ಆಗ ಇವರು ಅದನ್ನ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ನಮಗೆ ಅನ್ಸುತ್ತೆ ಇವನಿದನ್ನ ಹೇಗೆ ಕಂಟಿನ್ಯೂ ಮಾಡ್ತಾ ಇದ್ದಾನೆ, ಇದು ನಾರ್ಮಲ್ ಅಂತೂ ಅಲ್ವೇ ಅಲ್ಲ ಅಂತ. ಅಂಡ್ ಎಕ್ಸಾಕ್ಟ್ಲಿ ಈ ಲೆವೆಲ್ ನ ಡಿಸಿಪ್ಲಿನ್ ಅನ್ನ ಅಚೀವ್ ಮಾಡೋಕಂತಾನೆ ಜಪಾನ್ನ ಝೆನ್ ಮಾಂಕ್ಸ್ ಗಳು ಒಂದು ಏನ್ಷಿಯಂಟ್ ಸಿಸ್ಟಮ್ ಅನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಅದರ ಹೆಸರು ಗ್ಯೋಜಿ. ಒಂದು ಸಲ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆದ್ರೆ ನೀವು ನಿಮ್ಮ ರೂಟೀನ್ ಅಂಡ್ ಗೋಲ್ಸ್ ಅನ್ನ ಯಾವತ್ತೂ ಬ್ರೇಕ್ ಮಾಡಲ್ಲ. ಬಟ್ ಇಲ್ಲಿ ಒಂದು ಕ್ಯಾಚ್ ಇದೆ, ಇದು ಎಲ್ಲರಿಗೂ ಅಲ್ಲ. ಇದನ್ನ ಫಾಲೋ ಮಾಡ್ಬೇಕಂದ್ರೇನೆ ನೀವು ನಿಮ್ಮ ಹಳೆಯ ವರ್ಷನ್ ಅನ್ನ ಹೊಂದಾಕ್ಬೇಕು. ಇದಕ್ಕೆ ನೀವು ರೆಡಿ ಇದ್ದೀರಾ ಅಂದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಸ್ಟೋರಿ ಒಬ್ಬ ರಫೇಲ್ ಅನ್ನೋ ಪ್ರೋಗ್ರಾಮರ್ನದ್ದು. ಇವನ ಹತ್ರ ಹೇಳ್ಕೊಳ್ಳೋಷ್ಟು ಸ್ಮಾರ್ಟ್ನೆಸ್ ಅಂಡ್ ಸಕ್ಸಸ್ಫುಲ್ ಕರಿಯರ್ ಎರಡೂ ಇತ್ತು. ಬಟ್ ಆತನಿಗೆ ಒಂದೇ ಒಂದು ಪ್ರಾಬ್ಲಮ್ ಇರುತ್ತೆ. ಯಾವುದೇ ಹ್ಯಾಬಿಟ್ ನ 2 ವೀಕ್ಸ್ ಗಿಂತ ಮೇಲೆ ಅವರಿಂದ ಕಂಟಿನ್ಯೂ ಮಾಡೋಕೆ ಆಗ್ತಾರಲ್ಲ. ಜಿಮ್ ನ 2 ಮಂತ್ಸ್ಗೆ ಬಿಟ್ಬಿಡ್ತಾರೆ. ಮೆಡಿಟೇಷನ್ 2 ವೀಕ್ಸ್ ಅಷ್ಟೇ. ಇನ್ನು ರೀಡ್ ಮಾಡೋಕಂತ ಬುಕ್ ಬೈ ಮಾಡಿ ಬರೀ 3 ಪೇಜಸ್ ಓದಿ ಆ ಬುಕ್ ಅನ್ನೇ ಮರ್ತ್ ಬಿಡ್ತಾರೆ. ಮಂಡೇ ಸೂಪರ್ ಆಗಿ ಮೋಟಿವೇಟೆಡ್ ಆಗಿರೋದು. ವೆಡ್ನೆಸ್ಡೇ ಮೈಂಡ್ ಜೊತೆ ಇದನ್ನ ಮಾಡ್ಲಾ ಬೇಡ್ವಾ ಅಂತ ನೆಗೋಷಿಯೇಟ್ ಮಾಡೋದು. ಫ್ರೈಡೆ ಆಗಲ್ಲ ಅಂತ ಕಂಪ್ಲೀಟ್ಲಿ ಸರೆಂಡರ್. ಇನ್ನ ಸಂಡೇ ನೆಕ್ಸ್ಟ್ ವೀಕ್ ಮಾಡ್ತೀನಿ ಅಂತ ಒಂದು ಫೇಕ್ ಪ್ರಾಮಿಸ್ ಮಾಡೋದು. ರಫೇಲ್ ಎಲ್ಲದನ್ನ ಟ್ರೈ ಮಾಡ್ತಾರೆ. ಹ್ಯಾಬಿಟ್ಸ್ ಟ್ರ್ಯಾಕ್ ಮಾಡೋಂತ ಆಪ್ಸ್, ರಿವಾರ್ಡ್ ಸಿಸ್ಟಮ್ ಎಲ್ಲದು. ಆದ್ರೆ ಯಾವುದು ವರ್ಕ್ ಆಗ್ತಾ ಇರಲ್ಲ. ಅಂಟಿಲ್ 800 ವರ್ಷಗಳಿಂದ ಝೆನ್ ಮಾಂಕ್ಸ್ ಗಳು ಯಾಕೆ ಒಂದು ದಿನನೂ ಮಿಸ್ ಮಾಡದೆ ಮೆಡಿಟೇಟ್ ಮಾಡ್ತಾ ಇದ್ದಾರೆ ಅನ್ನೋ ಕ್ವಶನ್ ಫಾರ್ಮ್ ಆಗುವ ತನಕ. ಅಂಡ್ ಇದು ಬರೀ ವಿಲ್ ಪವರ್ ನಿಂದ ಮಾತ್ರ ಅಲ್ಲ, ಅದಕ್ಕಿಂತ ತುಂಬಾ ಭಯಾನಕವಾದದ್ದು. ಝೆನ್ ಟೆಂಪಲ್ಸ್ ನಲ್ಲಿ ಗ್ಯೋಜಿ ಅನ್ನೋ ಒಂದು ಸಿಂಪಲ್ ರೂಲ್ ಇದೆ. ಅದರ ಅರ್ಥ ಕಂಟಿನ್ಯೂಸ್ ಪ್ರಾಕ್ಟೀಸ್ ವಿತೌಟ್ ಗ್ಯಾಪ್ಸ್. 1200ನೇ ವರ್ಷದಿಂದ ಪ್ರತಿದಿನ ಆ ಟೆಂಪಲ್ ನಲ್ಲಿ ಮಾರ್ನಿಂಗ್ 3:30ಗೆ ಬೆಲ್ ರಿಂಗ್ ಆಗುತ್ತೆ. ಎಲ್ಲಾ ಮಾಂಕ್ಸ್ ಗಳು ಅದೇ ಟೈಮ್ಗೆ ಹೇಳೋದು. 3:35ಗೂ ಅಲ್ಲ, 3:25ಗೂ ಅಲ್ಲ, ಎಕ್ಸಾಕ್ಟ್ಲಿ 3:30ಗೆ. ಇದು ಯಾಕಂದ್ರೆ ಅವರ ಮೈಂಡ್ ನಲ್ಲಿ ನಾನೀಗ ಎದೊಳ್ಳೇಬೇಕಾ ಅನ್ನೋ ಥಾಟೇ ಬರಲ್ವಂತೆ. ನಮ್ಮ ಮೈಂಡ್ ಎಲ್ಲಾ ಕಮಿಟ್ಮೆಂಟ್ಸ್ ಅನ್ನ ರಿವರ್ಸಿಬಲ್ ಅಂಡ್ ನಾನ್ ರಿವರ್ಸಿಬಲ್ ಅನ್ನೋ 2 ಬಾಕ್ಸ್ಗೆ ಡಿವೈಡ್ ಮಾಡುತ್ತೆ. ರಿವರ್ಸಿಬಲ್ ಗೆ ಹಾಕಿದ್ರೆ ಇವತ್ ಬೇಡ, ನಾಳೆ ಮಾಡೋಣ, ನಾಳೆ ಮಾಡ್ಬೇಕಾ ಅನ್ನೋ ರೀತಿ ಮೈಂಡ್ ನಲ್ಲೇ ನೆಗೋಷಿಯೇಟ್ ಆಗ್ತಾ ಇರುತ್ತೆ. ಇರ್ರಿವರ್ಸಿಬಲ್ ಗೆ ಹಾಕಿದ್ರೆ ನೀವು ಮಾಡೇ ಮಾಡ್ತೀರಾ. ಈ ಝೆನ್ ಮಾಂಕ್ಸ್ ಗಳು ಮೆಡಿಟೇಷನ್ ಮಾಡ್ತೀನಿ ಅಂತ ಹೇಳೋದರ ಬದಲು ನಾನು ಯಾವಾಗ್ಲೂ ಮೆಡಿಟೇಷನ್ ಮಾಡುವಂತ ವ್ಯಕ್ತಿನೇ ಅಂತ ಆಗ್ಲೇ ಮೆಡಿಟೇಟ್ ಮಾಡೋಕೆ ಕೂತ್ ಬಿಡ್ತಾರೆ. ತನ್ನ ಸ್ವಂತ ಕ್ಯಾರೆಕ್ಟರ್ ಅನ್ನೇ ಬದಲಾಯಿಸ್ಬಿಡ್ತಾರೆ. ಅಂಡ್ ಇದರಿಂದ ನಾನ್ ಮಾಡ್ಬೇಕಾ ಮಾಡಬಾರ್ದಾ ಅಂತ ಇದ್ದ ನೆಗೋಸಿಯೇಷನ್ ಎಂಡ್ ಆಗ್ಬಿಡುತ್ತೆ. ರಫೇಲ್ ಕೂಡ ಈ ರೀತಿ ನೆಗೋಷಿಯೇಟ್ ಮಾಡೋದನ್ನ ಬಿಟ್ಟು ಒಂದು ಪೇಪರ್ನ ಮೇಲೆ ನಾನು 90 ದಿನದ ತನಕ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು 20 ಮಿನಿಟ್ಸ್ ಮೆಡಿಟೇಷನ್ ಮಾಡುವಂತ ವ್ಯಕ್ತಿ ಅಂತ ಬರೆದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಬಿಡ್ತಾರೆ. ಆ ಪೋಸ್ಟ್ ಅನ್ನ ನೋಡಿದವರು ಡೌಟ್ ಪಡೋಕೆ ಅಂಡ್ ಟಾಂಟ್ಸ್ ಕೊಡೋಕೆ ಶುರು ಮಾಡ್ತಾರೆ. 2 ದಿನ ಸರಿಯಾಗಿ ಫಾಲೋ ಅಪ್ ಮಾಡಿದ್ಮೇಲೆ 3ನೇ ದಿನ ಇವ್ರಿಗೆ ಒಂದು ಬಿಗ್ ಟೆಸ್ಟ್ ಬರುತ್ತೆ. ಮೈಂಡ್ ಹೇಳುತ್ತೆ, ನೀನ್ ಫುಲ್ಲಿ ಟಯರ್ಡ್ ಆಗಿದ್ಯಾ, ಇದು ಹೆಲ್ದಿ ಅಲ್ಲ, ಒಂದು ದಿನ ಏನು ಡಿಫರೆನ್ಸ್ ಅನ್ನ ಕ್ರಿಯೇಟ್ ಮಾಡಲ್ಲ ಅಂತ ತನ್ನ ಯೂಶುವಲ್ ರುಟೀನ್ಗೆ ಹೋಗೋಕೆ ಹೇಳುತ್ತೆ. ಬಟ್ ಇಲ್ಲಿ ಬೇಸ್ ಚೇಂಜ್ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ 3 ದಿನಕ್ಕೆ ಅದನ್ನ ಬ್ರೇಕ್ ಮಾಡಿದ್ರೆ ಎಲ್ಲರೂ ಅನ್ಕೊಂಡ ರೀತಿ ನಾನ್ ಲೂಸರೇ ಆಗ್ತೀನಿ, ಈ ಪೇನ್ಗಿಂತ ನಾನ್ ಮೆಡಿಟೇಟ್ ಮಾಡೋದೇ ಬೆಟರ್ ಅನ್ಕೊಂಡು ಮೆಡಿಟೇಟ್ ಮಾಡ್ತಾರೆ. ಇದಾದ್ಮೇಲೆ ಮಾಂಕ್ಸ್ ನ ಸೆಕೆಂಡ್ ಪ್ರಿನ್ಸಿಪಲ್ ನ ಬಗ್ಗೆ ತಿಳ್ಕೊಳ್ತಾರೆ. ಅದೇ ನಾನ್ ನೆಗೋಷಿಯಬಲ್ ಅವರ್ಸ್. ಪ್ರತಿದಿನ ಒಂದು ಸ್ಟುಪಿಡ್ ಕ್ವಶನ್ ನಿಂದ ನಾವು ಟೈಮ್ ವೇಸ್ಟ್ ಮಾಡ್ತೀವಿ. ನಾನ್ ಯಾವಾಗ ಈ ಟಾಸ್ಕ್ ಅನ್ನ ಮಾಡ್ಲಿ, ಈಗ ಮಾಡ್ಲಾ, ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಮಾಡ್ಲಾ, ಮಾರ್ನಿಂಗ್ ನಲ್ಲ ಅಥವಾ ನೈಟ್ ನಲ್ಲ? ಈ ಥಿಂಕಿಂಗ್ ಬ್ರೈನ್ ನ ಎಷ್ಟೋ ಎನರ್ಜಿಯನ್ನ ಬರ್ನ್ ಮಾಡ್ಬಿಡುತ್ತೆ. ನೀವು ನಿಮ್ಮ ಎನರ್ಜಿಯ ಫ್ಯೂಲ್ ಅನ್ನ ಆ ಪರ್ಟಿಕ್ಯುಲರ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋಕೆ ಯೂಸ್ ಮಾಡದೆ ಯಾವಾಗ ಯೂಸ್ ಮಾಡ್ಲಿ ಅನ್ನೋ ಥಾಟ್ ನಿಂದಾನೆ ವೇಸ್ಟ್ ಮಾಡ್ತಾ ಇದೀರಾ. ಅದಕ್ಕೆ ರಫೇಲ್ ಮಾರ್ನಿಂಗ್ 5 AM ಅನ್ನ ಚೂಸ್ ಮಾಡ್ತಾರೆ. ಯಾಕಂದ್ರೆ ಎಲ್ಲರೂ ಆ ಟೈಮ್ ನಲ್ಲಿ ಮಲಗಿರ್ತಾರೆ. ಯಾರು ಮೆಸೇಜ್ ಮಾಡಲ್ಲ, ಕಾಲ್ ಮಾಡಲ್ಲ, ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ ಅಂಡ್ ಯಾವುದೇ ಎಕ್ಸ್ಕ್ಯೂಸ್ ಕೂಡ ಇರಬಾರ್ದು ಅನ್ನೋದಕ್ಕೋಸ್ಕರ. ಮಾಂಕ್ಸ್ ಗಳ ಪ್ರಕಾರ ಟೈಮ್ ಅನ್ನ ಆಪ್ಟಿಮೈಸ್ ಮಾಡೋದಂದ್ರೆ ಎಲ್ಲದನ್ನ ಮ್ಯಾನೇಜ್ ಮಾಡೋದಲ್ಲ, ಎಲಿಮಿನೇಟ್ ಮಾಡೋದು. ಡಿಸ್ಟ್ರಾಕ್ಟ್ ಮಾಡುವಂತ ಥಿಂಗ್ಸ್ ಗಳನ್ನ ಎಲಿಮಿನೇಟ್ ಮಾಡೋದು. ನಮ್ಮ ಬಾಡಿ ಒಂದು ಮೆಷಿನ್ ನ ರೀತಿ, ಅದು ಪ್ಯಾಟರ್ನ್ಸ್ ನ ಮೇಲೆ ವರ್ಕ್ ಆಗುತ್ತೆ. ನೀವು ಆ ಡಿಸ್ಟ್ರಾಕ್ಷನ್ಸ್ ಅನ್ನ ಬ್ರೇಕ್ ಮಾಡುವಾಗ ಒಂದು ಹೊಸ ಪ್ಯಾಟರ್ನ್ಸ್ ಅನ್ನ ಬಿಲ್ಡ್ ಮಾಡ್ತೀರಾ. ಸೆಕೆಂಡ್ ವೀಕ್ ನಲ್ಲಿ ರಫೇಲ್ ಒಂದು ಚೇಂಜ್ ಅನ್ನ ನೋಟಿಸ್ ಮಾಡ್ತಾರೆ. ಅಲಾರಂ ಗಿಂತ 2 ಮಿನಿಟ್ಸ್ ಮುಂಚೆನೆ ಅವ್ರಿಗೆ ಎಚ್ಚರ ಆಗುತ್ತೆ. 14th ಡೇ ಅವರ ಅಲಾರಂ ರಿಂಗ್ ಆಗೋಕ್ಕೂ ಮುಂಚೆ ಅಂಡ್ ಈವನ್ ಅವರ ಕಾನ್ಶಿಯಸ್ ಮೈಂಡ್ ಕೂಡ ಎಚ್ಚರ ಆಗೋಕ್ಕೂ ಮುಂಚೆ
ಅವರ ಪಾದಗಳು ನೆಲದ ಮೇಲಿರುತ್ತೆ. ಯಾವುದೇ ಥಿಂಕಿಂಗ್ ಇಲ್ಲ, ಯಾವುದೇ ಡಿಸಿಷನ್ ಇಲ್ಲ, ಆದ್ರೂ ಈ ಮೂವ್ಮೆಂಟ್ ಆಗುತ್ತೆ. ಥಿಂಕಿಂಗ್ ಇಂತ ಮೂವ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ಇಲ್ಲೇ ಗೊತ್ತಾಗೋದು. ಈಗ ರಫೇಲ್ ಇಲ್ಲಿ ಒಂದನ್ನ ಚೇಂಜ್ ಮಾಡಿರ್ತಾರೆ. ಪ್ರತಿ ಮಾರ್ನಿಂಗ್ ಎದ್ದು ಬರೀ ಮೆಡಿಟೇಷನ್ ಮಾತ್ರ ಮಾಡೋದ್ರ ಬದಲು ಒಂದು ದಿನ ಫಸ್ಟ್ ಮೆಡಿಟೇಟ್ ಮಾಡಿ ಬುಕ್ ರೀಡ್ ಮಾಡ್ತಾರೆ. ನೆಕ್ಸ್ಟ್ ಡೇ ಪುಷಪ್ಸ್ ಮಾಡಿ ಮೆಡಿಟೇಟ್ ಮಾಡ್ತಾರೆ. ಪರ್ಫೆಕ್ಟ್ ಆಗಿರೋ ಸ್ಕೆಡ್ಯೂಲ್ ಇಟ್ಕೊಳ್ಳೋದ್ರ ಬದಲು ಅವರು ಇದನ್ನ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಒಂದು ಹೊಸ ನೆಗೋಸಿಯೇಷನ್ ಶುರು ಆಗುತ್ತೆ. ಯಾವಾಗ ಮಾಡೋದು ಅನ್ನೋದರ ಬದಲು ಏನನ್ನ ಮಾಡೋದು ಅಂತ. ಆ ಫಿಕ್ಸ್ ಆಗಿದ್ದಂತ ಸ್ಕೆಡ್ಯೂಲ್ ಅರ್ಧ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿತ್ತು, ಆದ್ರೆ ಮೈಂಡ್ ಹೊಸ ಲೂಪ್ ಹೋಲ್ಸ್ ಅನ್ನ ಹುಡುಕ್ತಾ ಇರುತ್ತೆ. ರಫೇಲ್ ಯಾವಾಗ ಅನ್ನೋದನ್ನ ಎಲಿಮಿನೇಟ್ ಮಾಡ್ತಾರೆ, ಆದ್ರೆ ಏನು ಅನ್ನೋದು ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲೇ ಈ ಮಾಂಕ್ಸ್ ಗಳ ಒಂದು ಕಾಂಟ್ರವರ್ಷಿಯಲ್ ಮೆಥಡ್ ಮೈಂಡ್ ಅನ್ನೇ ಸರೆಂಡರ್ ಮಾಡ್ಸೋಕೆ ಯೂಸ್ ಆಗೋದು. ಅದನ್ನ ನಾವು ಚಾಪ್ಟರ್ 4 ನಲ್ಲಿ ನೋಡೋಣ. ಇಲ್ಲಿವರೆಗೂ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂಡ್ ಏನಾದ್ರೂ ಹೊಸದಾಗಿ ಲರ್ನ್ ಮಾಡಿದೀರಾ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಹೈಪ್ ಮಾಡಿ. ಅಂಡ್ ಈ ಮಾಂಕ್ ಮೈಂಡ್ ಸೆಟ್ ನ ಬಗ್ಗೆ ಪಾರ್ಟ್ 2 ವಿಡಿಯೋ ಬೇಕಂದ್ರೆ ಕಾಮೆಂಟ್ ನಲ್ಲಿ ಸೆಂಡ್ ಟು ಅಂತ ಕಾಮೆಂಟ್ ಮಾಡಿ. ಜಾಸ್ತಿ ಕಾಮೆಂಟ್ಸ್ ಬಂದ್ರೆ ಆದಷ್ಟು ಬೇಗ ಪಾರ್ಟ್ 2 ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಇನ್ನು ಹಾರ್ದಿಕ್ ಪಾಂಡ್ಯ ಯಾವ ರೀತಿಯ ಸ್ಟ್ರಗಲ್ ನ ಫೇಸ್ ಮಾಡಿದ್ರು, ಅವರ ಮೈಂಡ್ ಸೆಟ್ ಆ ಟೈಮ್ ನಲ್ಲಿ ಯಾವ ರೀತಿ ಇತ್ತು ಅಂತ ತಿಳಿಯೋಕೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ರೈಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇನ್ನು ಇಲಾನ್ ಮಸ್ಕ್ ಹೇಗೆ ಎಲ್ಲದನ್ನ ಫಾಸ್ಟ್ ಆಗಿ ಲರ್ನ್ ಮಾಡ್ತಾರೆ, ಅವರ ಚೀಟ್ ಕೋಡ್ ಏನು ಅಂತ ಫೈಂಡ್ ಔಟ್ ಮಾಡೋಕೆ ಲೆಫ್ಟ್ ವಿಡಿಯೋನ ಕ್ಲಿಕ್ ಮಾಡಿ. ನಾನ್ ನಿಮಗೆ ಅಲ್ಲೇ ಸಿಗ್ತೀನಿ. ಅಂಡ್ ಈ ರೀತಿಯ ಸೆಲ್ಫ್ ಹೆಲ್ಪ್ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.